ನಮಸ್ಕಾರ ರೀ ಮೇಡಮ್. ನಿರ್ಮಲಾ ರೀ. ನನಗ ಒಂದ್ 3-4 ತಿಂಗಳ ಹಿಂದ ಗೊತ್ತಾಗಿತ್ರಿ ಅದ. ನಾವು ಹಂಗ ದವಾಖಾನಿಗ್ ಹೋಗಿ ನೋಡೋಣ ಅಂತ ಅದು ಮೈ ಮೇಲೆ ಹೋಗಾಕತ್ತಿತ್ರಿ. ಒಂದ್ 2-3 ತಿಂಗಳನ ಹೋಗೈತ್ರಿ. ಅದೇನ್ ಆಗ್ತೈತ್ ಬಿಡ ಅಂತ ಹಂಗ ಬಿಟ್ಟಿದ್ರೆ ಹೋಗಿ ತೋರ್ಸಿಂದ ಇಲ್ಲ ಹಿಂಗಾಗೈತಿ, ಕ್ಯಾನ್ಸರ್ ಆಗೈತಿ ನಿಮಗ ಅಂತ ಹೇಳಿದಾರೆ. ಆಮೇಲೆ ಮತ್ ನಿಮ್ದು ಇಲ್ಲಿ ಇದನ್ನ ನೋಡಿ ಇಲ್ಲಿ ಬಂದೇರಿ. ನನಗ ಎಂತಲ್ಲಿ ಗೆಜ್ಜಾಗ ಜಗ್ಗೋದು, ಆಮೇಲೆ ಮೂಲವಾದಿದ ಸ್ವಲ್ಪ ಸಮಸ್ಯೆ ಇತ್ರಿ ಮೊದಲ್ ನನಗ. ಅದ್ರಲಿಂದ ಅದಕ್ ತ್ರಾಸ್ ಕೊಡಾತೈತಿ ಅಂತ ಹೇಳಿದ್ರು. 4 ತಿಂಗಳಿಂದ ಹಾಕೊಂತ ಬಂದಿತ್ರಿ. ಇಲ್ಲಿ ನಿಮ್ ಗುಳಿಗಿ ಬಂದ್ ಇಲ್ಲಿ ತಗೊಂಡಿದ್ದ ಹೋಗೈತ್ರಿ ಈಗ. ನಾನು ಹಂಗ ಹೋಗಿಲ್ರಿ. ನಮ್ ಮಗಳಿಗೆ ಒಬ್ಬಕಿಗೆ ಗುಳಿಗಿ ಕೊಡ್ಸಾತಿವಿ, ಗಂಟಾಗೈತಿ ಅಂದಿದ್ರಿ ಆಕಿಗೆ. ಗುಳಿಗಿ ತರಾಕ್ ಹೋಗಿ ಅವಾಗ ನನಗೂ ಹಿಂಗ ಆಗಾಕತ್ತೈತಿ ಅಂತೇಳಿ ತೋರಿಸ್ತೇಕ್ರಿ. ಇಲ್ಲ ತೋರಿಸ್ತಿದ್ದಿಲ್ಲೇನ್ರಿ ನಾನು. ಆಕಿಗೆ ತೋರ್ಸಾಕ್ ಹೋಗಿ ತೋರಿಸಿದ್ದೆ ರೀ ನಾನು. ಕ್ಯಾನ್ಸರ್ ಆಗೈತಿ ಅಂತ ಹೇಳಿದ್ರಿ. ಹುಬ್ಳಿಗ್ ಹೋಗ್ ಅಂದ್ರಿ ಅವ್ರು. ಹುಬ್ಳಿಗ್ ಹೋದ್ರ ಅವ್ರು ಕರೆಂಟ್ ಶಾಕ್ ತಗೋಬೇಕು ಅಂದ್ರಿ. ಮತ್ತ ಆಪರೇಷನ್ ಅದ್ ಏನು ಬರಲ್ಲ ಅಂತ ಅಂದ್ರಿ ಅವ್ರು. ನಾ ಕರೆಂಟ್ ಶಾಕ್ ತಗೊಳಾಕ ಹೆದರಿದೇರಿ ನಾವ್ ಒಲ್ಲೆ ಅಂತಂದ್. ಆಮೇಲೆ ನಿಮ್ದು ಅಡ್ವರ್ಟೈಸ್ ನೋಡ್ರಿ ಈ ದವಾಖಾನಿಗೆ ಇಲ್ಲಿ ಬಂದಿವ್ರಿ. ನಮ್ಮ ಮನ್ಯಾಗ ಅಂತಂದ್ರ ನಮ್ಮ ಅಪ್ಪಾಜಿಗಿತ್ರಿ, ಗಂಟ್ಲಕ್ಕಿತ್ರಿ ಅವ್ರಿಗೆ. ಹುನ್ರಿ ಕೆಲ್ಸ ಮಾಡೋ ರೊಟ್ಟಿ ಅದು ಮಾಡ್ತಿದ್ದೇರಿ ನಾನು. ರೊಟ್ಟಿ ಮಾಡ್ತಿದ್ದೇರಿ ಡಾಬಾದಾಗ. ಬಾಂಡೆನು ಇವೆಲ್ಲಾ ಮಾಡ್ಕೊಂತಾನ ಇದ್ದೇರಿ ನಾನು. ಈಗೂ ಇಲ್ಲಿ ಹಾಸ್ಪಿಟ್ಲಾಗ ಬಂದು ಅವ್ರು ಮಾಡೋರಿಲ್ಲ ಅಂತಂದ್ ಮೊನ್ನೆ ಕರ್ದು ಬಿಡ್ಲೇ ಇಲ್ರಿ. ಮಾಡಿದಾರಿ 8-10 ದಿವ್ಸ ಮಾಡಿದಾರಿ. ಈಗ ಇದ್ರ ಹಿಂದ ಮಾಡಿದ್ಯಾ ನನಗ ಇದು ಗೆಜ್ಜಾಗ ನರ ಬಾಳ್ ಜಗ್ಗದು ತ್ರಾಸ್ ಮಾಡೋದು ಮಾಡಾಕತ್ತಿತ್ರಿ. ಹಿಂಗಾಗಿ ಮನ್ಯಾಗ ಬೈಯಾಕತ್ರಿ. ನಮ್ಮ ಮನ್ಯಾಗ ಬೈಯಾಕತ್ತದಕ್ಕ ಬಿಟ್ಟೇರಿ ನಾನು. ಹೋಗಿಲ್ಲ ಈಗ ಮತ್ತೆ. ನಮ್ ಸಣ್ಣ ಮಗಳ ನೋಡ್ತಾಳ್ರಿ, ಮಗ ಅದನ್ರಿ. ಅವ್ರು ಕೆಲಸ ಮಾಡ್ತಾರ. ಸುಸ್ತಾಗೋದ್ರಿ, ಆಮೇಲೆ ಮೈ ಮ್ಯಾಗ ಹೋಗೋದು ಇವೆಲ್ಲಾ ನರ ಅದ ಜಗ್ತಿದ್ವು ಬಿಡ್ರಿ. ಆಮೇಲೆ ನರ ಜಗ್ಗದ ಒಂದ್ ಸ್ವಲ್ಪ ಇದಾಗ್ತೈತ್ರಿ. ಈಗ ಡಾಕ್ಟರ್ ಏನಂದ್ರು ಕ್ರಮೇಣ ಮ್ಯಾಗ ಹೋಗ್ತಿತ್ತದು, ಗಡ್ಡಿ ಐತಿ ಅದಕ್ಕ ಸ್ವಲ್ಪ ಇದಾಗ್ತೈತಿ. ಈಗ ಮೊದ್ಲಿನ್ಕಿಂತ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರಿ ಅವ್ರು. ಮೈ ಮ್ಯಾಗ ಹೋಗೋದನು ಕಡಿಮೆ ಆಗೈತ್ರಿ. ಅದು ಕಡಿಮೆ ಆಗೈತ್ರಿ. ಇದ ಒಂದ ತ್ರಾಸ್ ನನಗ. ಊಟದ್ದೇಂತ ಊಟ ಮಾಡ್ತೇನ್ರಿ. ನೋವು ಅಂದ್ರ ಅದರಿ ಒಂದ್ ಸೈಡ್ ಒಂದಕ್ ಹೋಗೋ ಜಾಗದಾಗ ಒಂದ್ ಸೈಡ್ ರೀ, ಅಲ್ಲೇ ಅದ್ ಗೆಜ್ಜಿಗೆ ಅದು ಎರಡು ಕೂಡ ಹಿಂಗ ಜಗ್ತೈತ್ರಿ. ಅದ ಸ್ವಲ್ಪ ತ್ರಾಸ್ ಮಾಡಾಕತ್ತೈತ್ರಿ ನಂಗೆ. ಆದ್ರೂ ದವಾಖಾನಿಗ್ ತೋರಿಸಿ ಗುಳಿಗೆ ಅದು ತಗೊಂಡ್ ಇದನ್ ಮಾಡಿದೇರಿ. ತಗೊಂಡಾಗ ಅಷ್ಟ ಕಡಿಮೆ ಆಗ್ತೈತ್ರಿ ಅದ. ಮತ್ತು ಹೊಳ್ಳಿ ಅದ ತರ ಆಗ್ತೈತಿ. ಇಲ್ಲಿ ಶುರು ಮಾಡಿ 3ನೇ ತಾರೀಕಿಗೆ 2 ತಿಂಗಳು ಆಗ್ತೈತ್ರಿ. ಅದ ಕ್ರಮೇಣ ಮ್ಯಾಗ ಕಡಿಮೆ ಆಗ್ತೈತಿ. ಅದು ಗಡ್ಡಿ ಸ್ವಲ್ಪ ಕರಗ್ಬೇಕು, ಗಡ್ಡಿ ತ್ರಾಸ್ ಮಾಡ್ತೈತಿ ನಿಮ್ಗ ಅಂತ ಹೇಳಿದ್ರಿ ಅವ್ರು. ಈಗ ಮೊದ್ಲಿನ್ಕಿಂತ ಎಷ್ಟೋ ನೀವು ಇದಾಗೈತಿ, ನಿಮ್ಗೆ ಒಳ್ಳೇದಾಗೈತಿ ಅಂತಂದ್ರಿ.